2024 ಲೋಕಸಭೆ ಚುನಾವಣೆ ಅದರ ಮತದಾನದ ದಿವಸ ಕರ್ನಾಟಕದಲ್ಲಿ 2024 ಏಪ್ರಿಲ್ 26ನೇ ತಾರೀಕು ಆ ದಿವಸದಂದು ವೈರಲ್ ಆದಂತಹ ಪೆನ್ ಡ್ರೈವ್ಗಳು, ಅದರಲ್ಲಿದ್ದಂತಹ ವಿಡಿಯೋಗಳು, ಅದರ ಮುಂದುವರೆದ ಭಾಗವಾಗಿ HD ರೇವಣ್ಣ ಹಾಗೆ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬಂದಂತಹ ಆರೋಪಗಳು. ಈ ಆರೋಪಗಳ ಮುಂದುವರೆದ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಕೇವಲ ಆರೋಪಿ ಮಾತ್ರ ಅಲ್ಲ, ಈಗ ಅಪರಾಧಿ ಅಂತೇಳಿ ಜೈಲಿನಲ್ಲಿದ್ದಾರೆ. ಆದರೆ ಅವರಪ್ಪ ಅಂದರೆ HD ರೇವಣ್ಣ ಅವರ ವಿಚಾರಕ್ಕೆ ಬಂದಾಗ ಅವರು ಕೂಡ ಜೈಲಿಗೆ ಹೋದರು. ಆದರೆ ಜಾಮೀನು ಮೂಲಕ ನಂತರ ಬಿಡುಗಡೆಯಾಗಿ ಬಂದರು. ಅವರ ವಿರುದ್ಧದ ಪ್ರಕರಣ, ಅವರ ವಿರುದ್ಧದ ಆರೋಪಗಳಿಂದ ಅವರು ಖುಲಾಸೆಯಾದರು. ಅವರಿಗೆ ಅವರ ವಿರುದ್ಧದ ಆಪಾದನೆಗಳನ್ನು ಸಾಬೀತುಪಡಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿರಲಿಲ್ಲ, ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಅನುಮಾನ ಇವತ್ತು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಅನ್ನು ಕಂಡಾಗ ಅನ್ನಿಸ್ತಾ ಇದೆ. ಯಾಕಂದರೆ ಮನೆ ಕೆಲಸದಾಕೆ ಮೇಲೆ ದೌರ್ಜನ್ಯ ಕೇಸ್ನಲ್ಲಿ ಈಗ ಮೇಲ್ಮನವಿಯೊಂದು ಸಲ್ಲಿಕೆಯಾಗಿದೆ. ರಾಜ್ಯ ಸರ್ಕಾರದ ಕಡೆಯಿಂದ ಮನೆ ಕೆಲಸದಾಕೆಯ ಮೇಲೆ ದೌರ್ಜನ್ಯ ನಡೆಸಿದ್ರು ಅನ್ನುವಂಥ ಆರೋಪ HD ರೇವಣ್ಣ ಅವರ ವಿರುದ್ಧ ಇತ್ತು. ಇದೇ ಆರೋಪದಲ್ಲಿ ಅವರು ಈಗಾಗಲೇ ಜೈಲಿಗೂ ಕೂಡ ಹೋಗಿ ಬಂದಿದ್ರು, ನಂತರ ಖುಲಾಸೆ ಕೂಡ ಆಗಿದ್ರು. HD ರೇವಣ್ಣ ಅವರಿಗೆ ಸುಪ್ರೀಂ ಕೋರ್ಟ್ ಈಗ ನೋಟಿಸನ್ನು ಜಾರಿ ಮಾಡಿದೆ. HD ರೇವಣ್ಣ ಅವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ. ಇದು HD ರೇವಣ್ಣ ಅವ್ರಿಗೆ ಕ್ಲೀನ್ ಚಿಟ್ ಅನ್ನು ರಾಜ್ಯ ಹೈಕೋರ್ಟ್ ಕೊಟ್ಟಿತ್ತು. ಇದೇ ಪ್ರಕರಣದಲ್ಲಿ ಮಹಿಳೆಯ ಮೇಲೆ, ಮನೆ ಕೆಲಸದಾಕೆಯ ಮೇಲೆ ದೌರ್ಜನ್ಯ ಎಸಗಿದಂತಹ ಪ್ರಕರಣದಲ್ಲಿ HD ರೇವಣ್ಣ ಅವರಿಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿತ್ತು. ಆದರೆ ಆರೋಪದಿಂದ ಮುಕ್ತಗೊಳಿಸಿ ಅವತ್ತು ಹೈಕೋರ್ಟ್ನಿಂದ ತೀರ್ಪು ಬಂದಿದೆ. ಈಗಾಗಲೇ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಆರೋಪಗಳಿಂದ ಮುಕ್ತಗೊಳಿಸಿದೆ, ನಿರಪರಾಧಿಯಾಗಿದ್ದಾರೆ HD ರೇವಣ್ಣ ಅನ್ನುವಂಥದ್ದು ಅವರ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ. ಆದರೆ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿದೆ. ಬಹಳ ತಡವಾಗಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, HD ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಒಂದು ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ಮಾಡಿದಂಥ ಅಬ್ಸರ್ವೇಷನ್ಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಹೈಕೋರ್ಟ್ ಈ ಒಂದು ತೀರ್ಪಿನ ಬಗ್ಗೆ. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ಇದು ಮೋಸ್ಟ್ ಸೆನ್ಸಿಟಿವ್ ಕೇಸ್. ಇಲ್ಲಿ ಒಂದು ಮಹಿಳೆಯ ಮೇಲೆ, ಮನೆ ಕೆಲಸದಾಕೆಯ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂತಹ ಪ್ರಕರಣ ಇದು. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ತೀರ್ಪಿಗೆ ಸಂಬಂಧಿಸಿದಂತೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಮೇಲ್ಮನವಿ ಸಲ್ಲಿಸಿದಂತಹ ರಾಜ್ಯ ಸರ್ಕಾರದ ನಡೆಯ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರಕ್ಕೂ ಕೂಡ ಶಾಕ್ ಕೊಟ್ಟಿದೆ. 2025 ಡಿಸೆಂಬರ್ನಲ್ಲಿ ತೀರ್ಪು ಬಂದಿತ್ತು. ಅಂದರೆ ಈ ತೀರ್ಪು ರೇವಣ್ಣ ಅವರ ವಿರುದ್ಧದಂಥ ಪ್ರಕರಣದ ತೀರ್ಪು 2025 ಡಿಸೆಂಬರ್ ತಿಂಗಳಿನಲ್ಲೇ ಬಂದಿತ್ತು. 2025 ಡಿಸೆಂಬರ್ ಅಂದರೆ ಈಗ ನಾವು 2026 ಜುಲೈ ತಿಂಗಳಲ್ಲಿದ್ದೀವಿ. 7 ತಿಂಗಳ ತಡವಾಗಿ ಯಾಕೆ ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ನೀವು ಯಾಕೆ ಇಷ್ಟು ತಡವಾಗಿ ಈ ತೀರ್ಪಿನ ಮೇಲೆ ಮೇಲ್ಮನವಿ ಸಲ್ಲಿಸಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದೆ ಸುಪ್ರೀಂ ಕೋರ್ಟ್. ವಿಶೇಷವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಷ್ಟೊಂದು ಸಮಯ ನಿಮಗೆ ಯಾಕೆ ಬೇಕಿತ್ತು? ಹೈಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟಂತೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದಾಗ ಇಷ್ಟೊಂದು ತಡ ಯಾಕಾಯಿತು, ಇಷ್ಟೊಂದು ಸಮಯ ಯಾಕೆ ಬೇಕಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ ರಾಜ್ಯ ಸರ್ಕಾರಕ್ಕೆ. ಮತ್ತು ವಿಶೇಷವಾಗಿ ಹೈಕೋರ್ಟ್ ತೀರ್ಪಿನ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಪರಿಶೀಲಿಸಿದ ನಂತರ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ತಂದೆ ಮಗನ ಮೇಲೆ ಒಂದೇ ರೀತಿಯಾದಂಥ ಆರೋಪಗಳಿದ್ದಾವೆ. ಇಲ್ಲಿ ಮಗ ಅಪರಾಧಿ ಆಗಿದ್ದಾನೆ, ಆದರೆ ಅಪ್ಪ ನಿರಪರಾಧಿ ಅನ್ನುವಂತಹ ತೀರ್ಪು ಬಂದಿದೆ. ತಂದೆ ಮತ್ತು ಮಗನ ವಿರುದ್ಧ ಬಹುತೇಕ ಒಂದೇ ರೀತಿಯಾದಂತಹ ಆರೋಪಗಳು ಇಲ್ಲಿದ್ದಾವೆ. ಮನೆ ಕೆಲಸದಾಕೆಯ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂತಹ ಪ್ರಕರಣ. ಮಗ ಜೈಲಿನಲ್ಲಿದ್ದಾನೆ, ಅಪ್ಪನನ್ನು ಹೇಗೆ ಆರೋಪ ಮುಕ್ತಗೊಳಿಸಲಾಗಿದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಮಗ ಜೈಲಲ್ಲಿದ್ದಾನೆ, ಮಗನನ್ನ ಅಪರಾಧಿ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಆದರೆ ಅಪ್ಪನನ್ನ ಹೇಗೆ ಆರೋಪ ಮುಕ್ತಗೊಳಿಸಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಕೇಳಿದೆ. ಮುಂದಿನ ವಿಚಾರಣೆಯ ವೇಳೆ ವಿಸ್ತೃತವಾದಂತಹ ವಿವರಣೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೊಡಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ವಿಸ್ತೃತವಾದಂತಹ ವಿವರಣೆಯನ್ನು ಕೊಡಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ಪೀಠ ನೋಟಿಸನ್ನು ಜಾರಿಗೊಳಿಸಿ
ಈ ಒಂದು ಪ್ರಕರಣದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಆದರೆ ಆ ಮುಂದೂಡಿಕೆಯಾದಂತಹ ದಿನಾಂಕದ ಒಳಗಡೆ ಸಂಪೂರ್ಣವಾದಂತಹ ವಿವರಣೆಯನ್ನು ನಮ್ಗೆ ಕೊಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ನ ಪೀಠ ಕೇಳಿರುವಂಥದ್ದು. ಈ ಮೂಲಕ ಈಗ ಎಚ್ ಡಿ ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವ ಪ್ರಕರಣದಲ್ಲಿ ಅವರು ಈಗಾಗಲೇ ಒಂದು ಬಾರಿ SIT ಅವರವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು, ಅದಾದ ನಂತರ ಜಾಮೀನು ಮೂಲಕವಾಗಿ ಹೊರ ಬಂದಿದ್ರು. ಈ ಒಂದು ಪ್ರಕರಣದಲ್ಲಿ ಬಹಳ ದೊಡ್ಡ ಕಾನೂನಿನ ಸಮರವನ್ನ ಎಚ್ ಡಿ ರೇವಣ್ಣ ಅವರು ಅವರ ಕುಟುಂಬದವರು ಎದುರಿಸ್ತಾ ಇದ್ದಾರೆ, ನಡೆಸಿದ್ದಾರೆ. ಮತ್ತು ಅವರಿಗೆ ಹೈಕೋರ್ಟ್ನಲ್ಲಿ ಅವ್ರ ಖುಲಾಸೆ ಕೂಡ ಆಗೋದ್ರ ಮೂಲಕವಾಗಿ ರೇವಣ್ಣ ಅವರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಇರುವಂಥ ಅಂಶಗಳನ್ನು ಗಮನಿಸಿ ಬಹಳ ಗಂಭೀರವಾದಂತಹ ಪ್ರಶ್ನೆಗಳನ್ನು ಎತ್ತಿದೆ. ಯಾವ ಕಾರಣಕ್ಕಾಗಿ ಮಗ ಜೈಲಲ್ಲಿದ್ದು ಅಪ್ಪ ಹೇಗೆ ಖುಲಾಸೆ ಆಗಿರೋದು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಿರೋದ್ರಿಂದಾಗಿ ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಈ ಅನುಮಾನ ಇದ್ದೇ ಇದೆ. ರಾಜ್ಯ ಸರ್ಕಾರ ತನ್ನ ವಾದವನ್ನು ಹೇಗೆ ಮಂಡನೆ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.